ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ ಮೇಲೆ ವೆಬ್ ಚೆಕ್ ಇನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ಈಗ ನಾವು ಇಂಡಿಗೋ ಫ್ಲೈಟ್ ಬುಕ್ ಮಾಡಿದ್ವಿ, ಅದು ವೆಬ್ ಚೆಕ್ ಇನ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಏನಂತೆ, ಇಂಡಿಗೋ ವೆಬ್ಸೈಟ್ ಲಾಗಿನ್ ಆದಮೇಲೆ ಅಥವಾ ನಿಮ್ಮ ಆ್ಯಪ್ ಇದ್ದರೆ ಆ್ಯಪ್ ಲಾಗಿನ್ ಆದಮೇಲೆ ಏನಾಗುತ್ತೆ ಸ್ನೇಹಿತರೆ, ನಿಮ್ದು ಒಂದು ವ್ಯೂ ಬುಕಿಂಗ್ ಅಂತ ನೀವು ನೋಡೋಕೆ ಹೋದರೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕಾಣುತ್ತೆ, ಬುಕಿಂಗ್ ಇನ್ಫಾರ್ಮೇಷನ್ ಕಾಣುತ್ತೆ. ಅಲ್ಲಿ ಏನಾಗುತ್ತೆ 24 or 40 hours ಮುಂಚೆ ಏನಾಗುತ್ತೆ ವೆಬ್ ಚೆಕ್ ಇನ್ ಆಪ್ಷನ್ ಎನೇಬಲ್ ಆಗುತ್ತೆ. ನಿಮ್ಮದು ಪ್ಲಾನ್ ಇನ್ನೂ ಫ್ಯೂಚರ್ ಆಗಿ ಎನೇಬಲ್ ಆಗಿರೋದಿಲ್ಲ. ಸೊ ವೆಬ್ ಚೆಕ್ ಇನ್ ಆಯ್ಕೆ ಮಾಡಿಕೊಂಡು ನೀವು ಇಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ದು ಯಾವ ಜರ್ನಿ ಎಲ್ಲಿಂದ ಎಲ್ಲಿ ಹೋಗುತ್ತೆ ಇನ್ಫಾರ್ಮೇಷನ್ಸ್ ನೋಡಿಕೊಂಡು ಎಲ್ಲ ರಿವ್ಯೂ ಮಾಡ್ಕೋಬೋದು ಸ್ನೇಹಿತರೆ. ರಿವ್ಯೂ ಮಾಡೋ ಮುಖಾಂತರ ಏನೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಮೀಲ್ಸ್ ಆಪ್ಷನ್ಸ್ ಏನಿದೆ, ಎಕ್ಸ್ಟ್ರಾ ಬ್ಯಾಗೇಜ್, ಇನ್ ಕೇಸ್ ಯಾರು ಎಕ್ಸ್ಟ್ರಾ ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇದ್ದರೆ ಇವಾಗಲೇ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡೋದು ಒಳ್ಳೆ ಸ್ನೇಹಿತರೆ. ಹಾಗೆ ನಿಮಗೆ ಏನಂದರೆ ಬೇರೆ ಬೇರೆ ಸೀಟ್ಸ್ ನೋಡ್ತಿರಲ್ಲ, ಎಂಟೈರ್ ನಿಮಗೆ ಫ್ಲೈಟ್ ಲೇಔಟ್ ಕಾಣಿಸುತ್ತೆ. ಅಲ್ಲಿ ಯಾವುದೆಲ್ಲ ಸೀಟ್ ಅಕ್ಯುಪೈ ಆಗಿದೆ, ಆಲ್ರೆಡಿ ಅಸೈನ್ ಆಗಿದೆ, ಯಾವುದೆಲ್ಲ ಫ್ರೀ ಇದೆ ನಿಮಗೆಲ್ಲ ಕಾಣಿಸುತ್ತೆ. ಫ್ಲೈಟ್ನ ಮುಂದಿನ ಭಾಗ ಇರ್ಬೋದು ಅಥವಾ ಮಧ್ಯ ಭಾಗ ಯಾವ ಥರ ನಿಮಗೆ ಜಾಗ ಆಗುತ್ತೆ ಆ ಥರ ನೀವು ಸೀಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನೆನಪು, ಇಲ್ಲಿ ಏನಾಗುತ್ತೆ ಪ್ರತಿಯೊಂದು ಸೀಟಿಗೂ ಕೂಡ ಅವರು ಪ್ರೈಸ್ನ ತೋರಿಸ್ತಾ ಇದ್ದಾರೆ. ಸೊ ನಾನೊಂದು ಬೇರೆ ಏರ್ಲೈನ್ಸ್ ಮಾಡಿದಾಗ ಅಲ್ಲೇನಾಗಿತ್ತು, ಕೆಲವು ಸೀಟ್ಸ್ಗೆ ಏನಾಗುತ್ತೆ ಯಾವ ಚಾರ್ಜ್ ಇರಲ್ಲ, ಫ್ರೀ ಸೀಟ್ ಕೂಡ ಇರುತ್ತೆ. ಸೊ ಫ್ರೀ ಸೀಟ್ನ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರ್ತಕ್ಕಂಥ ಸೀಟ್ ಆಯ್ಕೆಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಕೆಲವು ಸೈಡಿಗೆ ಏನಾಗುತ್ತೆ, ಏನೋ ಎಕ್ಸ್ಟ್ರಾ ಲಾರ್ಜ್ ಸೀಟ್ ಇದ್ದರೆ ಅಥವಾ ವಿಂಡೋ ಸೈಡ್ ಇದ್ದರೆ ಅಥವಾ ಏನೋ ಜಸ್ಟ್ ಒಂದಿಷ್ಟು ಫೀಸನ್ನು ಪೇ ಮಾಡಿ ನಾವು ಪೇ ಮಾಡೋಕೆ ಸ್ನೇಹಿತರೆ. ಹಾಗೆ ಕನ್ಫರ್ಮೇಷನ್ ಮಾಡ್ಕೊಂಡು, ಅದು ಬೇಡ ಅಂದರೆ ನಿಮಗೆ ಏನಾಗುತ್ತೆ ಯಾವುದೋ ಒಂದು ಸೀಟ್ ಆಗಿ ಸಿಕ್ಕಿರುತ್ತೆ, ಅದನ್ನೇ ನೀವು ಕಂಟಿನ್ಯೂ ಮಾಡಿಕೊಂಡು ನಿಮಗೆ ಏನು ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು ಸ್ನೇಹಿತರೆ. ಈ ಥರ ಇನ್ಫಾರ್ಮೇಷನ್ಸ್ ನೀವೆಲ್ಲ ಪ್ರೊವೈಡ್ ಮಾಡಿಲ್ಲಿ ನಿಮ್ಗೆ ಸೀಟ್ ಸೆಲೆಕ್ಟ್ ಮಾಡೋಕೆ ಮಾಡಿಕೊಂಡು, ಮೀಲ್ಸ್ ಮಾಡೋಕೆ ಮಾಡಿಕೊಂಡು, ಎಕ್ಸ್ಟ್ರಾ ಬ್ಯಾಗೇಜ್ ಇದ್ದರೆ ಎಕ್ಸ್ಟ್ರಾ ಬ್ಯಾಗೇಜ್ ಕನ್ಫರ್ಮೇಷನ್ ಮಾಡಿಕೊಂಡು, ಅದು ಯಾವುದಿಲ್ಲ ಅಂದರೆ ಜಸ್ಟ್ ವೆಬ್ ಚೆಕ್ ಇನ್ ಓಕೆ, ಜಸ್ಟ್ ನೀವು ಓಕೆ ಅಂತ ಮಾಡ್ತಾ ಹೊರಟ್ರೆ ಎಲ್ಲ ಆಪ್ಷನ್ ಬರುತ್ತೆ, ನೀವು ಜಸ್ಟ್ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇಲ್ಲಿ ಏನೆಲ್ಲ ಕ್ಯಾರಿ ಮಾಡ್ಬೋದು, ಏನೆಲ್ಲ ಕ್ಯಾರಿ ಮಾಡಬಾರ್ದಂಥ ಇನ್ಫಾರ್ಮೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಪವರ್ ಬ್ಯಾಂಕ್ ಏನಾಗುತ್ತೆ, ನಾವು ಕ್ಯಾಬಿನ್ ಬ್ಯಾಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕು, ಚೆಕ್ ಇನ್ ಬ್ಯಾಗಲ್ಲಿ ತೊಗೊಳ್ಳೋ ಹೋಗೋಲ್ಲ. ಸೊ ಹಾಗೆ ಈಗ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಿರೋರಿಗೆ ಸಮಸ್ಯೆ ಆಗಲ್ಲ, ಬಟ್ ಯಾವಾಗ ಒಂದ್ಸಲ ಟ್ರಾವೆಲ್ ಮಾಡ್ತಿದ್ರೆ ಖಂಡಿತವಾಗಿಯೂ ಇದೆಲ್ಲ ಇನ್ಫಾರ್ಮೇಷನ್ ನೋಡಿಕೊಂಡು ಯಾವುದೆಲ್ಲ ಕ್ಯಾರಿ ಮಾಡ್ಬೋದು, ಯಾವುದೆಲ್ಲ ಕ್ಯಾರಿ ಮಾಡಬಾರ್ದು, ಜೊತೆಗೆ ಏನು ಒಂದು ಹ್ಯಾಂಡ್ ಬ್ಯಾಗೇಜಲ್ಲಿ, ಕ್ಯಾಬಿನ್ ಬ್ಯಾಗೇಜಲ್ಲಿ ಏನು ಕ್ಯಾರಿ ಮಾಡ್ಬೋದು ಮತ್ತು ಚೆಕ್ ಇನ್ ಬ್ಯಾಗೇಜಲ್ಲಿ ಏನು ಕ್ಯಾರಿ ಮಾಡ್ಬೋದು, ಖಂಡಿತ ರಿವ್ಯೂ ಮಾಡಿ ಒಳ್ಳೆಸ್ತಿದೆ. ನಾನು ಸುಮಾರು ಸಲ ಫ್ಲೈಟ್ ಮಾಡುವಾಗ ನೋಡಿದ್ದೀನಿ, ಎಷ್ಟೊಂದು ಜನ ಏನಾಗುತ್ತೆ ಐಟಮ್ಸ್ ತೊಗೊಂಡಿರ್ತಾರೆ, ಬಟ್ ಸೆಕ್ಯೂರಿಟಿ ಚೆಕ್ ಇನ್ನಲ್ಲಿ ಏನಾಗುತ್ತೆ ಎಲ್ಲ ಐಟಮ್ಸ್ನು ಅಲ್ಲೇನೋ ಅವರು ಏರ್ಪೋರ್ಟ್ಲೇ ಬಿಟ್ಟು ಹೋಗಬೇಕಾಗುತ್ತೆ. ಸೊ ಈ ಥರ ಸಹಿತ ನೀವು ಕ್ಲಿಕ್ ಮಾಡೋ ಮುಖಾಂತರ ಬೋರ್ಡಿಂಗ್ ಪಾಸ್ ಜನರೇಟ್ ಆಗುತ್ತೆ ನಿಮಗೆ ನೋಡ್ತಾ ಸ್ಕ್ರೀನ್. ಹಾಗೆ ಬೋರ್ಡಿಂಗ್ ಪಾಸ್ ನಿಮಗೆ ಇಮೇಲ್ ಮತ್ತು ವಾಟ್ಸಪ್ ಬರುತ್ತೆ, ಅದನ್ನು ನೀವೇನು ಯೂಸ್ ಮಾಡ್ಕೋಬೋದು. ಹಾಗೆ ಏರ್ಪೋರ್ಟಿಗೆ ಫಿಸಿಕಲ್ ಬೋರ್ಡಿಂಗ್ ಪಾಸ್ ಕೂಡ ತಗೋಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ತರ ನೀವು ವೆಬ್ ಚೆಕ್ ಇನ್ ಮಾಡೋದ್ ಮುಖಾಂತರ ನಿಮ್ಮ ಜರ್ನಿನ ಕನ್ಫರ್ಮೇಶನ್ ಮಾಡ್ಕೊಂತ ಇದ್ದೀರಾ. ಸೊ ಏರ್ಲೈನ್ಸ್ ಕನ್ಫರ್ಮೇಶನ್ ಆಗುತ್ತೆ, ನಿಮ್ಗೆ ಏನಾಗುತ್ತೆ ಫೈನಲ್ ನಿಮ್ಗೆ ಒಂದು ಬೋರ್ಡಿಂಗ್ ಪಾಸ್ ಜನರೇಟ್ ಆಗುತ್ತೆ. ಹಾಗೆ ಇದಾದ್ಮೇಲೆ ಡೆಫಿನೆಟ್ಲಿ ಏರ್ಪೋರ್ಟ್ ಹೋದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಪ್ರೊಸೆಸ್ ಇರುತ್ತೆ, ಮತ್ತೆ ನಿಮ್ಗೆ ಏನು ಮತ್ತೆ ಮಿಕ್ಕಿದ ಏನು ಬ್ಯಾಗೇಜ್ ಚೆಕಿಂಗ್ ಬೇರೆ ವೆರಿಫಿಕೇಶನ್ಸ್ ಎಲ್ಲ ಮುಗಿದಾದ್ಮೇಲೆ ಮತ್ತೆ ನಿಮಗೆ ಅಲ್ಲಿ ಬೋರ್ಡಿಂಗ್ ಎಂಟ್ರಿ ಸಿಗುತ್ತೆ ಸ್ನೇಹಿತರೆ. ಸೊ ಈ ತರ ಒಂದು ವಿಡಿಯೋದಲ್ಲಿ ವೆಬ್ ಚೆಕ್ ಇನ್ ಮಾಡೋದು ಹೇಗೆ, ಜೊತೆಗೆ ಚೆಕ್ ಇನ್ ಅಡ್ವಾಂಟೇಜಸ್ ಏನಂತ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ಮಾಡಿದ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆಗೆ, ಇನ್ನೊಂದು ಇನ್ಫಾರ್ಮೇಶನ್ ಜೊತೆಗೆ. ಅಲ್ಲಿವರೆಗೂ ಶುಭ ದಿನ, ಧನ್ಯವಾದಗಳು, ಥ್ಯಾಂಕ್ ಯು.